ಸಂಜೀವ್ ಅವರೇ, ಯಾಕೆ ನರ್ವಸ್ ಆಗಿದ್ದೀರಾ? ಬೆಳಿಗ್ಗೆಯಿಂದನೂ ಹೀಗೆ ಇದ್ದೀರಲ್ಲ. ಹೇಳಿದ್ನಲ್ಲ ಅಮೃತ ಅವರೇ, ನನಗಿದೆಲ್ಲ ಹೊಸದು. ಅದು ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನಿಂತಿರೋ ಜೋಡಿಗಳನ್ನೆಲ್ಲ ನೋಡಿ ತುಂಬ ಆತಂಕ ಆಗ್ತಿದೆ. ನೋಡಿ, ಅವ್ರು ಕೂಡ ನಮ್ಮ ಹಾಗೆ ಡಿವೋರ್ಸ್ಗೆ ಅಂತಾನೆ ಬಂದಿರೋದು. ಅವ್ರ ಮುಖದಲ್ಲಿ ಕಾಣಿಸ್ತಿರೋ ಆತಂಕ ನಿಮ್ಮ ಮುಖದಲ್ಲಿ ಯಾಕಿದೆ ಅಂತ. ನೀವು ಹೀಗೆ ಭಯ ಪಡ್ತಿದ್ರೆ, ಆತಂಕದಲ್ಲಿದ್ದರೆ ನಮಗೆ ಡಿವೋರ್ಸ್ ಸಿಗೋದು ಇನ್ನೂ ತಡ ಆಗುತ್ತೆ. ನಮಗೆ ಬೇಗ ಡಿವೋರ್ಸ್ ಸಿಗಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವಾ? ವೆಲ್, ಆಲ್ ಪ್ರಿಪೇರ್ಡ್? ಎಸ್ ಮ್ಯಾಮ್. ಸಂಜೀವ್, ನೀವು ಯಾಕೇನು ಮಾತಾಡ್ತಾ ಇಲ್ಲ? ನೀವು ರೆಡಿ ಇದ್ದೀರಾ ತಾನೆ? ಹಾಂ ಮೇಡಮ್, ಆದರೆ ನಾನು ಈ ಕೋರ್ಟು, ಫ್ಯಾಮಿಲಿ ಕೋರ್ಟು ಇದೆಲ್ಲ ಓಡಾಡಿಲ್ಲ. ಅದಕ್ಕೆ ಒಳಗಡೆ ಹೋದ ತಕ್ಷಣವೇ ಜಡ್ಜ್ ಏನು ಕೇಳ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ. ಫ್ಯಾಮಿಲಿ ಕೋರ್ಟ್ ಅಂದರೆ ಮಾಮೂಲಿ ಕೋರ್ಟ್ ಥರ ನಿಮ್ಮನ್ನ ಕಟ್ಕಟ್ಟಲ್ಲಿ ನಿಲ್ಲಿಸಿ ಪ್ರಶ್ನೆ ಕೇಳಲ್ಲ. ಇಲ್ಲಿ ನಿಮ್ಮಿಬ್ಬರು ಪರವಾಗಿ ಮಾತಾಡೋಕ್ಕೆ ನಾನು ಒಬ್ಬಳೇ ಇರೋದು. ಸೊ ಡೋಂಟ್ ವರಿ. ಆದರೆ ನೀವು ನರ್ವಸ್ ಆದರೆ ಕೆಲಸ ಕೆಡುತ್ತೆ. ಆದರೂ ಈ ವಿಷಯದ ಬಗ್ಗೆ ಅಮೃತ ಅವ್ರೇನು ಹೇಳೋದು ಬೇಡ ಮೇಡಮ್. ನೇರವಾಗಿ ನಾನೇ ಸರಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ನನಗೆ ಕುಡಿಯೋ ಅಭ್ಯಾಸ ಇದೆ. ಕುಡ್ಕೊಂಬಂದು ಅಮೃತ ಅವ್ರಿಗೆ ಹೊಡಿತೀನಿ, ಹಿಂಸೆ ಕೊಡ್ತೀನಿ ಅಂತ ಹೇಳಿದ್ರೆ ಬೇಗ ಡಿವೋರ್ಸ್ ಸಿಗುತ್ತಲ್ವಾ? ನೀವು ಹಾಗೆಲ್ಲ ಹೇಳಿದ್ರೆ ಸಾಲಲ್ಲ, ಅದಕ್ಕೆ ಸಾಕ್ಷಿ ಬೇಕಾಗುತ್ತೆ. ಸಾಕ್ಷಿ ಇದೆ ಮೇಡಮ್. ಅವತ್ತು ನಾನು ಪಾರ್ಟಿಲಿ ಕುಡ್ದಿದ್ನಲ್ಲ, ಅದರದ್ದು ಸಾಕ್ಷಿ ಇದೆ ನನ್ನ ಹತ್ರ. ಮೊದಲೇ ಇದನ್ನು ಹೇಳಬೇಕಾಗಿತ್ತಲ್ಲ. ಸಾಕ್ಷಿ ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದಾಗಿತ್ತು. ತೋರಿಸಿ ಅದನ್ನು. ನೋಡಿ ಮೇಡಮ್, ಇದನ್ನ ಯಾರಾದರೂ ಪ್ರೂಫ್ ಅಂತ ಹೇಳ್ತಾರಾ? ಇದನ್ನೇನಾದರೂ ನಾನು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಂತ ಹೇಳ್ತಾರೆ ಹೊರತು ನಿಮ್ಮಿಬ್ರು ಮಧ್ಯೆ ಜಗಳ ಇದೆ ಅಂತ ಹೇಳಲ್ಲ. ಇದನ್ನು ಸಬ್ಮಿಟ್ ಮಾಡಿದ್ರೆ ಖಂಡಿತ ನಿಮಗೆ ಡಿವೋರ್ಸ್ ಸಿಗಲ್ಲ. ತಗೊಳ್ಳಿ. ಸಂಜೀವ್ ಅವರೇ, ನೀವು ಯಾಕೆ ಪ್ಯಾನಿಕ್ ಆಗ್ತಾ ಇದ್ದೀರಾ? ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ಡಿವೋರ್ಸ್ ಸಿಗದೆ ಇರೋ ಹಾಗೆ ಮಾಡ್ಕೊಳ್ಳೋದು ಬೇಡ. ಸಿಂಪಲ್ ಆಗಿ ನಮ್ಮ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಿಲ್ಲ, ಸ್ಟೇಟಸ್, ಇಂಟ್ರೆಸ್ಟ್, ಮೈಂಡ್ಸೆಟ್ ಯಾವುದ್ರಲ್ಲೂ ಹೊಂದಾಣಿಕೆ ಇಲ್ಲ ಅಂತ ಹೇಳೋಣ. ಪ್ಲೀಸ್ ನೀವೇನೇನೋ ಹೇಳಿ ಈಸಿಯಾಗಿ ಮುಗಿಯೋದನ್ನು ಕಾಂಪ್ಲಿಕೇಟ್ ಮಾಡೋದು ಬೇಡ. ಅಮೃತ ಅವ್ರು ಹೇಳ್ತಾರದು ಕರೆಕ್ಟಾಗೇ ಇದೆ. ಅವರೇ ಮೊದಲು ಮಾತಾಡಲಿ, ಆಮೇಲೆ ನೀವು ಮಾತಾಡಿ, ಸರಿನಾ? ಓಕೆ, ಜಡ್ಜ್ ಬಂದಿರ್ತಾರೆ, ಬನ್ನಿ ಒಳಗಡೆ ಹೋಗೋಣ. ಓಕೆ ಮ್ಯಾಮ್. ಲಕ್ಷ್ಮಿ, ಧೈರ್ಯವಾಗಿರು. ಇವ್ರು ಯಾರ ಬಗ್ಗೆನೂ ನೀನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿನ್ನ ಜೊತೆ ನಾನಿದ್ದೀನಿ, ಬಾ. ಏನು ಲಕ್ಷ್ಮಿ? ಏನು ಏನು ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ಸರಿ. ಇವಳ ವಿಷಯಕ್ಕೆ ಏನಾದರೂ ತಲೆ ಹಾಕಕ್ಕೆ ಬಂದರೆ ನಿನ್ನ ತಲೆ ತೆಗೆದು ಬಯಾಲಜಿ ಲ್ಯಾಬಲ್ಲಿ ಇಟ್ಬಿಡ್ತೀನಿ.
ಇಲ್ಲಿ ವಿಡಿಯೋ ಪ್ಲೇ ಮಾಡ್ತಾ ಇರೋದು? ಮರ್ಯಾದೆಯಿಂದ ಆಫ್ ಮಾಡಿ. ಆಫ್ ಮಾಡಿ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಮೊದಲು ತೆಗೀರಿ ಇದನ್ನ. ನಿಜ ಹೇಳಿ, ಯಾರು ದಿನ ನನ್ನ ಫೋನಿಂದ ಕನೆಕ್ಟ್ ಮಾಡಿರೋದು? ನಾನಿಲ್ಲ ಅಂತ ಹೀಗೆಲ್ಲ ಮಾಡಿದ್ದೀರಾ? ಮರ್ಯಾದೆಯಿಂದ ಯಾರು ದಿನ ಮಾಡಿದ್ದು ಅಂತ ಹೇಳಿ. ನನ್ನ ಹುಡುಗನ್ನೇ ನೀನು ಹೀಗೆ ಬೆಳೆಸ್ಕೋತಿದ್ಯಾ ಅಲ್ವಾ? ನೋಡು ಏನು ಮಾಡ್ತೀನಿ ನಿನಗೆ. ನಿಜ ಹೇಳ್ರೋ, ಯಾರಿದನ್ನ ಕನೆಕ್ಟ್ ಮಾಡಿದ್ದು? ಯಾರೇ ಕನೆಕ್ಟ್ ಮಾಡಿದ್ರೆ ಏನು? ಅಲ್ಲಿ ಪ್ಲೇ ಆಗಿದ್ದ ವಿಡಿಯೋ ಸತ್ಯನೇ ಅಲ್ವಾ? ಹೌದು, ರಮ್ಯಾ ಹೇಳ್ತಿರೋದು ಸರಿನೇ ಇದೆ. ಅವಳು ಅಷ್ಟೊಂದು ಪತಿವ್ರತೆನೇ ಆಗಿದ್ರೆ ಇನ್ನೊಬ್ಬ ಹುಡುಗನ ಜೊತೆ ಅಷ್ಟೊಂದು ಸಲಿಗೆಯಿಂದ ಯಾಕಿರ್ಬೇಕಿತ್ತು? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು, ಇಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಯಾಕಾದಿ ನಿಜ ಹೇಳಿದ್ರೆ ಉರಿತಿದೆಯಾ? ಅವಳು ನಿನ್ನ ಜೊತೆ ಕ್ಲೋಸ್ ಆಗಿದ್ದಾಳೆ ತಾನೇ? ಬರೀ ಕ್ಲೋಸಾ ಅಥವಾ ಏನು ಅಂದ್ರೆ ನನ್ನ ಮಗನೇ, ಇನ್ನೊಂದು ಮಾತು ನನ್ನ ಅವಳ ಬಗ್ಗೆ ಮಾತಾಡಿದ್ರೆ ಇಲ್ಲ ಹೂತಾಕ್ಬಿಡ್ತೀನಿ. ಅದೇ ಬಿಡು.